ಪಾಪ ನಮ್ಮ ಅಕ್ಕ ಅಳ್ತೀರ. ಎಲ್ಲಾರು ನಗೋತಾರ ನನಗೆ ಟೀಸ್ ಮಾಡಿದ್ರೆ. ಗೈಸ್ ನಮ್ಮ ಅಕ್ಕ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟು. ಸೋನು ಇಲ್ವಾ ಇಲ್ವಾ एक लड़की शाल वगैरह पहन के ಏನ್ ಓವರ್ ಆಗಿ ಆಡ್ತಿದ್ಯಾ ಮನೆಲ್ಲ ಹೋಗ್ತಾವ್ ನೋಡು. Okay, let's go. So it is the farm. Hi, so welcome back to new vlog guys. ನಾವು ಈ ಡೆಸರ್ಟ್ ಇಂದ ಫೈನಲಿ ಈಗ ಜೈಸಲ್ಮೇರ್ ಸಿಟಿಗೆ ಹೊರಟಿದ್ದೀವಿ. ಅಲ್ಲಿಂದ ವಾಪಸ್ ಬೆಂಗಳೂರು. ನನ್ನ ಕಣ್ಣು ಊದ್ಬಿಟ್ಟಿದೆ, ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ. ನಿದ್ದೆ ಇಲ್ಲ, ಫುಲ್ ಸ್ಟ್ರೆಸ್ ಕಣ್ಣೆಲ್ಲ ಊದ್ಬಿಟ್ಟಿದೆ ನೋಡಿ, ನಿದ್ದೆ ಮಾಡಿದ್ರೆ ಸರಿಯಾಗಿ. ನೋಡಿ ನನ್ನ ಕಣ್ಣು ರಿಯಾಕ್ಷನ್ ನೋಡಿ. ಹೀಟಿಗೆ ಈ ಲೈಟಿಗೆ ಈ ಕೆಳಗಡೆ ಎಲ್ಲ ಹೀಟಿಗೆ ನೆನ್ನೆಲ್ಲ ಮೇಲಿತ್ತು ಉಜ್ಬಿಟ್ಟಿದ್ದೀನಿ ಹಾಕೊಂಡು ರಾತ್ರಿ. ಅದಕ್ಕೆ ನಿದ್ದೆ ಮಾಡಿಲ್ಲ ಅಂತ ಇರಿಟೇಟ್ ಆಗ್ತಿದೆ ಕಣ್ಣು. ಆ ಸನ್ಸೆಟ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಕಣ್ಣಿದ್ರೆ ಸಾಕು. ಸನ್ರೈಸ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಇವತ್ತು ಕ್ಯಾಮಲ್ ಮೇಲೆಲ್ಲ ಕೂರೋದಿತ್ತು ಗೈಸ್, ಅದೆಲ್ಲ ಏನು ಮಾಡಿಲ್ಲ ನಾನು. ಆಕ್ಚುಲಿ ಚೆನ್ನಾಗಿತ್ತು ಮಗ. ನಿಮ್ಮ ಅಕ್ಕನ ಧೈರ್ಯ ನಾನು ಇವತ್ತು ಮಾತ್ರ ನಿಜವಾಗ್ಲೂ ಮೆಚ್ಚಿದೆ. ಯಾಕೆ ಒಬ್ಬರೇ ವಿಡಿಯೋ ಮಾಡ್ಕೊಂಡ್ರು, ಅಲ್ಲೇ ಮರಳು ಗಿಳೆಲ್ಲ ಮೇಲೆ ಇಟ್ಟು ಕ್ಯಾಮಲ್ ಮೇಲೆ ಇನ್ನು ಹತ್ತಿದೀವಿ ನಾವು, ಫುಲ್ ಹಿಡ್ಕೊಂಡು ಬೈದಲ್ಲಿ ಹತ್ತಿದೀವಿ. ಅವ್ರು ಕೂತಿದ್ರೆ ಇನ್ನು ಹಿಡ್ಕೊಂಡೇ ಇಲ್ಲ, ಅಷ್ಟೊತ್ತಿ ಕ್ಯಾಮ ಎದ್ಬಿಡ್ತು, ಎದ್ರಲ್ಲೇ ಇಲ್ಲ ಅವರು. ಏನ್ ಸೋನು ಎದುರ್ಲಿಲ್ವಂತೆ? ಹೌದಾ ಗೈಸ್, ಇವಳನ್ನ ನಾವು ಪ್ಯಾಟೆ ಮಂದಿ ಹಳ್ಳಿಗೆ ಬಂದ್ರು ಕಳ್ಸ್ಬೇಕು ಗೈಸ್ ನಮ್ಮ ಅಕ್ಕನ್ನ. ಏನ್ ಅಬ್ಬಣ್ಣ ಹೀರೋ ಲುಕ್. ಮತ್ತೆ ಸ್ಕ್ಯಾಮ್ ಆಗ್ಬಿಡಿತ್ತು, ಯಾವ್ದೋ ಪಿಕ್ಚರ್ಸ್ ಏನೋ ಬುಕ್ ಮಾಡ್ತೀನೋ ಆಗೋಗಿತ್ತಲ್ಲ. ಬಟ್ ಇವ್ರು ನಂಗೆ ಕರೆಕ್ಟ್ ಟೈಮಿಗೆ ಸಿಕ್ಕಿ ಹೆಲ್ಪ್ ಮಾಡಿದ್ರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ. ಮತ್ತೆ ನಾವು ಯಾವ ಜನ್ಮದಲ್ಲಿ ಸಿಗ್ತೀವೋ ಮತ್ತೆ ಇಲ್ಲಿ ಬಂದು ಇವ್ರನ್ನೇ ಸಿಗ್ಬೇಕಲ್ಲ, ಅದು ಒಂಥರ ಕ್ರೇಜಿ. ಭಯ್ಯಾ ಥ್ಯಾಂಕ್ ಯು बहुत मदद हुआ आपसे भाई, आप भी थैंक यू. फिर मिलते हैं. बढ़िया ಸೂಪರ್. ಎಲ್ಲ ರಿಮೂವೇಬಲ್ ಗೈಸ್. ಇದು ಸಮ್ಮರ್ ಟೈಮಲ್ಲಿ ಇದೆಲ್ಲ ಏನು ಇರಲ್ಲ, ಬರೀ ವಿಂಟರ್ ಟೈಮಲ್ಲಿ. ಸಮ್ಮರ್ ಟೈಮಲ್ಲಿ ಬದುಕಕ್ಕೆ ಆಗಲ್ಲ, ಎಲ್ಲ ತಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ವಾಪಸ್ಸು ಬಂದು ಫಿಕ್ಸ್ ಮಾಡ್ತಾರೆ. ಬಿಸಿಲು ನೋಡಿ ಹೆಂಗ್ ಹೊಡಿತಾ ಇದೆ ಇಲ್ಲಿ ಗೈಸ್. ಇದರಲ್ಲಿ AC ಇಲ್ವಂತೆ, ಕಿಟಕಿ ತೆಗೆದ್ರೆ ಧೂಳು. ಏನ್ ಮಾಡೋದು ಗೈಸ್. ಅಲ್ಲಿಂದ ಒಟ್ಟು ಒಂದು ರೆಸ್ಟೋರೆಂಟ್, ಒಂದು ಹೋಟೆಲ್ ಸೇರಿದ್ದೀವಿ. ಇದೇ ನಮ್ಮ ಹೋಟೆಲ್ ಸ್ಟೇ ಅಂಡ್ ಇದು ನಾವು ಆರ್ಡರ್ ಮಾಡಿರೋದು. ಎಲ್ರ ಜೊತೆ ಬ್ರೇಕ್ಫಾಸ್ಟ್ ತಿಂದು ಇಲ್ಲಿ ಹೆಂಗ್ ತಿಂತೋಳು ನೋಡಿ. ಅಬ್ಬಬ್ಬ ನನ್ನ ಕಣ್ಣು ಊದಿದೆ ಅಂತ ನಮ್ಮ ಪ್ರೀತಿಯ ಅಕ್ಕ ನನಗೀಗ ಡ್ರಾಪ್ಸ್ ಹಾಕ್ತಾಳೆ. ಪ್ಲೀಸ್ ಅಮ್ಮ, ಕೇಳಲೇ ಇಲ್ಲ ಒಂದ್ ನಿಮಿಷ ಗೈಸ್, ಒಂದ್ ನಿಮಿಷ ಕೇಳಲು ಇಲ್ಲ, ಆಗ್ಲ ಏನು ರುಬುಕ್ ಅಂತ. ಸಾಕು ಕೇಳ್ಕೊಂಡ್ ಕುತ್ಕೊಂಡ್ರೆ ಕಣ್ಣು ಅಲ್ಲಾಡ್ಸ್ತೇವೆ. ಆಯ್ತು ಆಗೋಯ್ತು. ಈ ಕಡೆ ಹಾಕ್ಬೇಕು. ಅಯ್ಯ ಹಾಕಕ್ ಬಿಡ್ತಿಲ್ಲಪ್ಪ ಇವನು. ಸಾಕು ಗೈಸ್, ಸ್ವಲ್ಪ ಇನ್ನೊಂದ್ ಕಣ್ಣಿಗೆ ಹಾಕೋ. ಈವ್ನಿಂಗ್ ಶೋ ಇಲ್ಲ, ಈ ಕಣ್ಣು ಈವ್ನಿಂಗ್ ಶಾಪಿಂಗ್ ಹೋಗ್ಬೇಕು. ಅದಕ್ಕೆ ಈಗ ಮಲ್ಗಕ್ ಟ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ಸಾಕು ಸೋನು, ಥ್ಯಾಂಕ್ ಯು. ಮಸ್ತ್ ನೆಮ್ಮದಿಯಾಗಿ ನಿದ್ದೆ ಹೊಡೆದು ಎದ್ದಿದ್ದೀನಿ 4:45 ಗಂಟೆಗೆ. ಸೊ ಎದ್ದು ಅವ್ರೆಲ್ಲ ಲಂಚ್ ಮಾಡ್ತೀನಿ, ನಾನೇನು ಲಂಚ್ ಮಾಡಿಲ್ಲ. ಕಣ್ಣೆಲ್ಲ ಊದ್ಬಿಡಿದೆ, ಒಂಥರ ಫುಲ್ ನೋವಿದೆ ಕಣ್ಣೆಲ್ಲ. ಸರಿ, ಈಗ ಶಾಪಿಂಗ್ ಹೋಗ್ಬೇಕು ಅಂತೇಳಿ ಹೋಗ್ತಾ ಇದೀವಿ. ಇವತ್ತು ಲಾಸ್ಟ್ ನಾಳೆ ನಾವು 4 ಗಂಟೆಗೆ ಫ್ಲೈಟ್ ಹತ್ಬೇಕು ವಾಪಸ್ಸು. ಮತ್ತೆ ಈ ಥರ ಶಾಪಿಂಗ್ ಟೈಮ್ ಸಿಗಲ್ಲ ಅಂತೇಳಿ ನಾನು ಶಾಪಿಂಗೇ ಮಾಡಿಲ್ಲ, ತುಂಬ ಶಾಪಿಂಗ್ ಮಾಡೋದಿತ್ತು. ನೋಡೋಣ ಬನ್ನಿ ಏನು ಸಿಗುತ್ತೆ ಇಲ್ಲಿ ಅಂತ. ನಾನು ಉದಯ್ಪುರ್, ಜೈಪುರ್, ಜೋಧ್ಪುರ್ ಇದೆಲ್ಲ ಕಡೆ ಶಾಪಿಂಗ್ ಹೋದಾಗ ಇಲ್ಲೇನಿಲ್ಲ ಜೈಸಲ್ಮೇರಲ್ಲಿ ಇದೆ ಎಲ್ಲ ಅಂದರು. ಜೈಸಲ್ಮೇರಿಗೆ ಬಂದಿದ್ದೀನಿ, ಇಲ್ಲಿ ಏನೂ ಇಲ್ಲ ಅಂತ. ಏನು ಮಾಡಲಿ ನಾನು. ಆಮೇಲೆ 2 ಬೆಸ್ಟ್ ಬಟ್ಟೆ ತಂದಿದ್ದೆ, ಅದನ್ನ ಒಳ್ಳೆ ವ್ಯೂ ಇರೋ ಜಾಗದಲ್ಲಿ ಹಾಕ್ಬೇಕು ಅಂತ. ಇಲ್ಲಲ್ಲ ಇದೆಲ್ಲ ಇದಕ್ಕಿಂತ ಬೆಸ್ಟ್ ಇದೆ ಜೈಸಲ್ಮೇರಲ್ಲಿ ಬೆಸ್ಟ್ ಇದೆ ಅಂದರು. ನೋಡ್ರೆ ಡೆಸರ್ಟಲ್ಲಿ ನಾನು ಎಲ್ಲಿ ಬಟ್ಟೆ ಹಾಕೊಂಡು ಓಡಾಡ್ಲಿ ಅದನ್ನ. ನನ್ನ ಆ ಸಿಟಿಲೇ ಹಂಗೆ ನೋಡ್ತಾ ಇದ್ರು ಬಟ್ಟೆ ಹಾಕಿದ್ದಕ್ಕೆ. ನಾನು ಈ ಊರಿಗೆ ಬಂದು ಕುರ್ತಾ ಹಾಕೊಂಡ್ರೆ ಜನ ಇಲ್ಲಿ ಅಂತಾರ ನೋಡ್ತವ್ರೆ. ಇದು ಕುರ್ತಾ ಹಾಕೊಳ್ಳೋ ಏರಿಯಾ, ಕುರ್ತಾ ಹಾಕೊಳ್ಳೋ ಊರು ಅಂತೇಳಿ ನಾನು ಅದನ್ನೆಲ್ಲ ಎತ್ಕೊಂಡ್ಬಂದೆ. ನೋಡ್ರೆ ಎಲ್ಲ ನನ್ನ ಹಿಂಗೆ ನೋಡ್ತಾ ಇದ್ವಿ, ಹಿಂಗೆ ಬಂದವನೇ ಅಂತ. ಗೈಸ್, ಇದು ಪ್ರಾಪರ್ ಹಳ್ಳಿ ವೈಬ್. ಇದು ಜೈಸಲ್ಮೇರ್ 7 ಕಿಲೋಮೀಟರ್ ಅಷ್ಟೇ ಇರೋದು ಈ ಊರು. ಸೊ ನಾವಿಲ್ಲಿ 2 ಡೇ ಸ್ಟೇ ಮಾಡ್ತಿದ್ವಿ. ನೆನ್ನೆ ನೈಟ್ ಡೆಸರ್ಟಲ್ಲಿ ಸ್ಟೇ ಮಾಡಿದ್ವಿ, ಈಗ ಸಿಟಿಗೆ ಬಂದಿದ್ದೀವಿ. ಬನ್ನಿ ಈಗ ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕು. ಮಸೋನು ಪ್ಲಾನ್ ಪ್ರಕಾರ ಇವಾಗ ನಾನು ನಮ್ಮ ಅಕ್ಕ ಒಂದು ಪ್ಲಾನ್ ಮಾಡಿದ್ದೀವಿ. ಅದು ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡ್ತೀವಿ ನೋಡಿ. ಓಕೆ ದುಡ್ಡು ವಿಷಯಕ್ಕಲ್ಲ, ಬೇರೆ ಏನಾದರೂ ರೇಗಿಸ್ಬಿಡ್ತೀನಿ ನಾನು ನಿನ್ನ. ದುಡ್ಡಲ್ಲ ರೇಗಿಸ್ತೀನಿ ನಾನು, ನಿಂಗೇನಾದರೂ. ಅವಾಗ ನೀನು ಕೆಚ್ಬಿಟ್ಟು ಹೋಗ್ಬಿಡು. ಎಲ್ಲಿ ಹೋಗ್ತೀಯಾ?
ಹಂಗೆ ಎಲ್ಲಾದ್ರೂ ಹೋಗ್ಬಿಡ್ತೀನಿ ಗೂಗಲ್ ಹಾಕೊಂಡು. ಹೋಟೆಲ್ ಜಾಗ ಗೊತ್ತಾ ಹೆಸರು? ಗೊತ್ತು. ಏನ್ ಹೇಳು ಏನ್ ಹೇಳು ನಂಗೂ ಗೊತ್ತಿಲ್ಲ. ನೀರೇ ಕುಡಿತಾ ಇಲ್ಲ ಈ ಟ್ರಿಪ್ಪಲ್ಲಿ ನಾನು, ಅದೇ ಪ್ರಾಬ್ಲಮ್ ಆಗ್ತಿರೋದು. ಹೋಗಿ ಕೈಲೇ ಇಟ್ಕೊಂಡ್ ಬಂದಿದ್ದೀನಿ ನೀರನ್ನ. ನೋಡಿ ಸ್ವಲ್ಪ ಹೆವಿ ಮಾತಾಡ್ತಾವಳೆ, ದಯವಿಟ್ಟು ಸುಮ್ಮನೆ ನಡೀರಿ ಸೀಮಾ ಅವರೇ. ರಿಚ್ ಜೊತೆಗೆ ಕಂಟ್ರೋಲ್ ಇದೆ ಈ ಊರಲ್ಲಿ ಅವ್ರಿಗೆ, ರಾಜ ಫ್ಯಾಮಿಲಿಗಳೇನಿದಾರಲ್ಲ ಅವ್ರಿಗೆ. ಇಲ್ಲಿ CM ಅವ್ರು ಇವರೆಲ್ಲ ರಿಲೇಟಿವ್ಸೇ ಇರ್ತಾರೆ ಗೈಸ್. ಥರ ಕ್ರೇಜಿ ಇದೆ ಕನೆಕ್ಷನ್ಸ್. ಬಟ್ ಈ ಏರಿಯಾ ಇನ್ನೂ ತುಂಬ ಚೆನ್ನಾಗಿ ನೀವು ನೋಡ್ಕೋಬೋದಿತ್ತು, ಡೆವಲಪ್ ಮಾಡೋದಿತ್ತು. ಬಿಕಾಸ್ ಹಿಸ್ಟ್ರಿ ಇರೋ ಜಾಗ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಈ ಜಾಗನ. ಗೈಸ್ ಇಲ್ಲಿ ಕಚೋರಿ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ಲೈಫಲ್ಲಿ ಎಷ್ಟು ಟೇಸ್ಟಿ ಕಚೋರಿ ತಿಂದಿರ ನಾನು. ನೋಡಿ ಗೈಸ್ ಇಲ್ಲಿ ರೋಡ್ ನೋಡಿ ಎಷ್ಟು ಚಿಕ್ಕದಿದೆ, ನಾವು ನಡೆಯೋಕ್ಕೆ ಆಗ್ತಾಯಿಲ್ಲ ಅಷ್ಟು ಚಿಕ್ಕದಿದೆ. ಗೈಸ್ ಈ ಮನೆ ನೋಡಿ ಎಷ್ಟು ವರ್ಷ ಹಳೆ ಮನೆ ಗೊತ್ತಾ ಇದು. 10 ತಲೆಮಾರುಗಳು ಒಂದೊಂದು ಮನೇಲಿ ಇರ್ತವೆ ಅಲ್ಲ ಮಗ? ಅದು ಸ್ವೀಟ್ ಅಂಡ್ 10 ಜನರೇಷನ್ ಅಂದ್ರೆ ತಾತ 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 ಅವ್ರು ಮಾಡಿರೋ ಬಿಸ್ನೆಸ್. 10 ಸರಿ ತಾತ. ಫೈನಲ್ ರೀಚ್ ಆಗಿದೆ. ನಮ್ಮ ಅಕ್ಕ ನೋಡಿ ಎಲ್ರಿಗಿಂತ ಮುಂಚೆ ಹೋಗ್ಬಿಟ್ಟವಳೆ, ಅವಳಿಗೆ ತಿನ್ನೋ ಆಸೆ. ಎಲ್ರಿಗಿಂತ ಮುಂಚೆ ನಿಂತ್ಕೊಂಡ್ಬಿಟ್ಟವಳಲ್ಲಿ. ಬನ್ನಿ ಹೋಗಿ ತಿನ್ನೋಣ. ಓ ಮೇಡಮ್, ಹಾಯ್ ಹಾಯ್ ಹಾಯ್, ಯು ವರ್ಕ್ ಹೇರ್? ಯು ವರ್ಕ್ ಹೇರ್? ಗೈಸ್ ಇದು ನಿಂಗೆ ಹೇಳಿದೆ ನೋಡ್ರೆ ಬಂದೇ ಬಿಟ್ಟೈತೆ ನೋಡಿದ್ರು. ಇಲ್ಲಿ ಫುಲ್ಲು ಸರಿಯಾಗಿ ಜಿಲೇಬಿ ರಬ್ಡಿ ತಿಂದು ಹೋಗೋಣ ಬನ್ನಿ. ಗೈಸ್ ನೋಡಿ ಏನೋ ಕ್ರೇಜಿ ಆಗಿದೆ. ವಾವ್, ಈ ಜಿಲೇಬಿ ರಬ್ಡಿಗೋಸ್ಕರ ಇಷ್ಟು ದೂರ ಓಡ್ಕೊಂಡ್ ಬಂದಿರೋದು ನಾವು. ಆದ್ರೆ ಮೊನ್ನೆ ತಿಂದಷ್ಟು ಮಜಾ ಇಲ್ಲ ಅಲ್ಲ, ರಬ್ಡಿಲಿ ಅಷ್ಟು ಮಜಾ ಇಲ್ಲ. ಗೈಸ್ ಫೈನಲಿ ಹೊಟ್ಟೆ ತುಂಬೋ ರೇಂಜಿಗೆ ಸ್ವೀಟ್ನ ತಿಂದು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಸರಿಯಾಗಿ ತಿನ್ಬಿಡಿದ್ವಿ. ಹೋದ್ಮೇಲೆ ವಾಪಸ್ ಹೆಂಗಿದ್ರು ಟ್ರ್ಯಾಕಿಂಗ್ ಬರಬೇಕು ಅಂತ. ಗೈಸ್ ಇಲ್ಲಿ ತಿಂದು ಈಗ ಮೇನ್ ಶಾಪಿಂಗ್ಗೆ ಹೋಗ್ತಾ ಇದೀವಿ. ಬಂದಿರೋದೇ ಅದಕ್ಕೆ. ಬನ್ನಿ, ಲಾಸ್ಟ್ ಶಾಪಿಂಗ್ ಆಫ್ ದ ಟ್ರಿಪ್. ಗೈಸ್ ರಾತ್ರಿ ನಮ್ಮ ಮಧ್ಯಾಹ್ನ ನಮ್ಮ ಅಕ್ಕ ಮಲಗಿದಾಗ ಏನೋ ಕೆಟ್ಟ ಕನ್ಸು ಕಾಣ್ಬಿಟ್ಟವಳಂತೆ. ಯಾರೋ ಮಕ್ಕಳು ಬಂದು ಬಾ ಬಾ ಅಂತ ಕರೀತಿರೋ ತರ ಏನೇನೋ ಕೆಟ್ಟ ಕನ್ಸು ಕಾಣ್ಬಿಟ್ಟವಳೆ. ಫುಲ್ ಗಾಬರಿ ಆಗ್ಬಿಟ್ಟವಳೆ. ಮಕ್ಕದಲ್ಲಿ ಕಳೆ ಎಲ್ಲ ಎಗರೋಗ್ಬಿಟ್ಟೈತೆ. ಜೈಸಲ್ಮೇರಲ್ಲಿ ಕುಲ್ದಾರ ಅಂತ ಒಂದು ವಿಲೇಜ್ ಇದೆ. ಇಟ್ ಇಸ್ ಅ ಕರ್ಸ್ಡ್ ವಿಲೇಜ್. ಅಯ್ಯಪ್ಪ. ಆಮೇಲೆ ಇನ್ನೊಂದು ಹೇಳಕ್ಕಲ್ಲ, ಜಾಗ ರೂಮ್ ಇರ್ಬೋದು. ಅಯ್ಯೋ ಆಯ್ತು ಕೇಳಿಸ್ಕೊ ಅಪ್ಪ, ನಂಗೆ ಭಯ ಯಾಕಾದ್ರು ನಾನು ಸ್ಟಾರ್ಟ್ ಮಾಡಿದ್ನ ಈ ವಿಷಯ ಅನಿಸ್ತಿದೆ. ಇದರ ಜನ ಕುಡಿಯೋದೇ ಇದನ್ನ ಜಾಸ್ತಿ. ನೋಡಿ ಎಷ್ಟೆಷ್ಟು ದೊಡ್ಡದು. ಇವ್ರೊಬ್ಬರಲ್ಲ, ಒಂದು 20-30 ಜನ ಮಾಡ್ತಾವ್ರ ಈ ತರ. ಇಲ್ಲೊಂದು ಟೀ ಅಂಗಡಿ ಬಂದಿದ್ದೀವಿ ಟೀ ಕುಡಿಯೋಕ್ಕೆ. ನಾನು ಕುಡಿತಲ್ಲ, ಅವರೆಲ್ಲ ಟೀ ಕುಡಿತಾರೆ. ಅಭಿಯಣ್ಣಂಗೆ ಮೇನ್ ಕಾಫಿ ಬೇಕು. ಕಾಫಿ ಅಭಿಯಣ್ಣ ಹೆಂಗಿದೆ ಕಾಫಿ? ಎಲ್ಲ ಮಿಕ್ಸ್ ಮಾಡಿಕೊಟ್ಟವನೆ. ಟೀ, ಕಾಫಿ, ಬಾದಾಮಿ ಹಾಲು, ಏನೇನೋ ಅಸಹ್ಯವಾಗಿದೆ. ಗೈಸ್ ಇಲ್ಲಿ ಬಟ್ಟೆ ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಫೀಮೇಲ್ ಬಟ್ಟೆ ನಾವು ಅಮ್ಮಗೆ, ಅಕ್ಕಗೆ ಮತ್ತೆ ತೊಗೊಳಕ್ ಬಂದಿದ್ದೀವಿ. ಏನದಕ್ಕೆ ನಗ್ತಾ ಇದ್ದೀರಾ? ಗೈಸ್ ನಮ್ಮ ಅಮ್ಮಗೆ ಬಟ್ಟೆ ಹುಡುಕ್ತಾ ಇದೀವಿ. ಗೈಸ್ ನಮ್ಮ ಅಪ್ಪಂಗೆ, ನನ್ನ ತಮ್ಮಂಗೆ ಮತ್ತೆ ಏನು ಸಿಗಲ್ಲ ಆಕ್ಚುಲಿ. ನಿಂಗೆ ನಾನು ನಮ್ಮ ಅಪ್ಪಂಗೆ, ನಮ್ಮ ಮಾವಂಗೆಲ್ಲ ತೊಗೊಂಡ್ಬೇಕು ದುಡುತ್ತೆ. ಈ ತರ ಪ್ರಿಂಟೆಡ್ ಸಿಗದ್ ಬಿಟ್ರೆ ಏನು ಸೆಲಿತರದವರಾಗಿ ಇಷ್ಟನೂ ಆಗಲ್ಲ. ಇಲ್ಲಿ ಗಂಡ್ ಮಕ್ಳಿಗೆ ಏನು ಸಿಗಲ್ಲ ಅಂತಿದ್ದಾರೆ. ನೋಡೋಣ, ಏನಾದ್ರು ಹುಡುಕೋಣ ಸ್ವಲ್ಪ. ನೀವು ತುಂಬಾ ಹೊತ್ತು ಶಾಪಿಂಗ್ ಮಾಡ್ತೀರಾ ಅಂತ ಅಂದೆ. ಕರೆಕ್ಟ್ ಆಗಿ ಹೇಳಿ, ನಿಜ ಹೇಳಿ. ತುಂಬಾ ಬೇಗ ಶಾಪಿಂಗ್ ಮಾಡಿದ್ರೆ ಗೈಸ್ ನಾನು ಹಿಂಗೆ ರಪ್ಪಕ್ಕಂತ ಇದು ಚೆನ್ನಾಗಿದ್ಯಾ? ಹಿಂಗೆ ನಮ್ಮ ಅಕ್ಕ ಇದ್ದಾಳೆ ಸೆಲೆಕ್ಷನ್. ಫೈನಲ್ ಕಾಲ್ ನಂದು. ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರ್ತಾಳೆ, ನೋಡೋ ಇದು ಅಂತಾಳೆ. ಓಕೆ ನಮ್ಮ ಅಕ್ಕ ಇವಾಗ ಒಂದಲ್ಲ ಎರಡಲ್ಲ ತುಂಬಾ ಜನರಿಗೆ ತಗೋಬೇಕು ಅಂತಿರುತ್ತೆ. ನಾನು ಟಾಸ್ಕ್ ಕೊಟ್ಟಿದ್ದೀನಿ ಸ್ವಲ್ಪ. ತುಂಬಾ ಜನ ಅಂತ ನನ್ನ ಬಿಟ್ಟು ಬೇರೆಯವ್ರದೆಲ್ಲ ನಿನ್ನೂ ಸೇರಿಸಿ ಹೇಳ್ತಾರ. ನೀನು ಸೇರ್ಸಿ ತಗೋ. ಏನಕ್ಕೆ ತಲೆ ಮೇಲೆ ಹೊಡಿತಿದ್ಯಾ? ಒಬ್ರು ಹೇಳ್ತಾ ಇದ್ದೀನಿ, ಸುಮ್ಮನೆ ಬಿಡು. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಬಬ್ಲು ಶಾಪಿಂಗ್ ಆಗೋರು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ. सबके सामने करना को बबलो एक टाइम 2 टाइम परवाह नहीं. ಗೈಸ್ ನನ್ನ ಪ್ರೀತಿಯ ಅಕ್ಕಂಗೆ ಇವಾಗ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ ನಾನು. ಬಾಮ ಸರ್. भैया मेरी प्यारी बहन के लिए कोई अच्छा वाला कपड़ा दिखाओ. क्या लेना है? ये अच्छा है ಬೇಡವಾ? ಈಗಲೇ ಸ್ಟಾರ್ಟ್ ಮಾಡ್ತಾರೆ ನಾವು ಪ್ಲಾನ್ನ. ಏನು ಶಾಪಿಂಗ್ ಮಾಡೋದಿದೆ. ಶಾಪಿಂಗ್ ಮಾಡಿ ಮುಗಿದ ಮೇಲೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಶಾಪಿಂಗ್ ನಿಂತೋದ್ರೆ ಕಷ್ಟ. ಶಾಪಿಂಗ್ ನಿಂತೋದ್ರೆ ಕಷ್ಟ. ಗೈಸ್ ಅದಕ್ಕೆ ನಿಂತಿದ್ರು ಇಷ್ಟೊತ್ತು ಇವನ್ ಕೂತಿದ್ದ. ನಾನು ಫಸ್ಟ್ ಅವಳಿಗೆ ಕುತ್ಕೊಳಕ್ ಹೇಳಿದೆ, ಬಟ್ ಲೇ ಮಗ ಜೆಂಟಲ್ ಮ್ಯಾನ್ ಆಗೋದ್ ಕಲಿಯ ನಂತರ
ಇನ್ನೊಂದ್ ಕೇಳಿ ಏನ್ ಒಬ್ಬನೇ ಬಂದಿರೋದು. ಈ ಬಟ್ಟೆ ತಗೊಳ್ಳಿ ಅಂದ್ರು, ಅದಕ್ಕೆ ಅವ್ರು ಬೇಡ ಎಲ್ಲ ಹಾಕೊಂಡಿರ್ಲಿ, ನಾನು ಮನೇಲಿ ಹಾಕೊಂಡ್ ಕೂತ್ಕೊಳ್ಳ ಅಂದ್ರು. ಅದಕ್ಕೋಸ್ಕರ ನಾನು ಫಂಕ್ಷನ್ ಮಾಡ್ಸೋಣ ಅಂತ. ಏನ್ ಫಂಕ್ಷನ್? ಸುಮ್ಮನೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಇದು ಎಕ್ಸ್ಟ್ರಾ ನನಗೆ ಫಂಕ್ಷನ್ ಅಂದ್ರೆ ಏನೋ ಬೇರೆ ಹೇಳಕ್ ಟ್ರೈ ಮಾಡಿದ್ಯಾ. ವೆರಿ ಗುಡ್ ವೆರಿ ಗುಡ್. ಕಳ್ಳ ಕಳ್ಳ. ರಾಜಸ್ಥಾನಿಂದ ಹೋಗಿದ ತಕ್ಷಣ ಗುಡ್ ನ್ಯೂಸ್. ರಾಜಸ್ಥಾನಿಂದ ಹೋಗಿದ ತಕ್ಷಣ ನನ್ ಮದ್ವೆದಾಗ್ಲಿ ಫಸ್ಟ್ ನಾನು ಮಾಮ ಆಗ್ಬೇಕು, ನನ್ನ ಆಸೆ ಎಲ್ಲ ಇರುತ್ತೆ, ನಾನು ಮಾಮ ಆಗ್ಬೇಕು. ಅಲ್ಲಿ ಸ್ಟ್ರೇಂಜರ್ ತರ ನಿಂತವ್ರೆ ಅಲ್ಲಿ ನಮ್ನ ನೋಡ್ಕೊಂಡು. ಏನ ಟೀನಾ ಕಾಫಿನಾ ಏನ್ ಬೇಕಣ್ಣ? ಬಂದ್ಯಾ ಬೇಡ ಶಾಪಿಂಗ್ ಮಾಡೋಣ. ಗೈಸ್ ಅಭಿಯಣ್ಣದು ತನಕ ಜಗಳ ಆಗಿದೆ, ಅದಕ್ಕೆ ದೂರ ಕೂತಿದ್ದಾರೆ. ಬನ್ನಿ ನೋಡೋಣ, ಹತ್ರ ಬನ್ನಿ. ಜಗಳ ಆಯ್ತಾ? ಪ್ರಾಮಿಸ್ ಇದೆ, ಪ್ರಾಮಿಸ್ ಜಗಳ ಆಗಿಲ್ಲ. ಓ ಮಾತಾಡ್ತಾ ಇದಾರೆ. ಇಲ್ಲ ಜಗಳ ಆಗಿಲ್ಲ. ಓ ಈಗೋ ನೀನ್ ಬಾ ನೀನೇ ಬಾ ಅಂತ. ಓ ನೋಡಿದ್ರಾ, ಫೈನಲಿ ತನು ಕಣೆ ಸೋಲೊಪ್ಕೋತಾ ಇದಾರೆ ನೋಡಿ. ಒಂದಾಗ್ಬಿಟ್ರದು, ಜಗಳ ಏನಾಗಿಲ್ಲ ಅವ್ರದ್ದು, ಸುಮ್ನೆ ನ್ಯೂಸ್ ಬರ್ತಿದ್. ನಾವೇ ಒಂದ್ ಮಾಡಿ ಚೇರ್ ಇಟ್ಕೊಂಡ್ವಿ. ಚೇರ್ ಸಿಕ್ತು ಗೈಸ್. ನಮ್ಮ ಅಕ್ಕ ಈಗ ಸೇಮ್ ಪ್ರೈಸ್ में दे रहे हो ಗೈಸ್. ನಮ್ಮ ಅಕ್ಕ ಇರಿಟೇಟ್ ಮಾಡ್ತಾ ಇದ್ರೆ ಒಂಥರ ಖುಷಿ ಸಿಗುತ್ತೆ ಗೈಸ್. ಗೈಸ್ ಟೋಟಲ್ 9 ಪೀಸ್ ತಗೊಂಡಿದೀವಿ. ಅದಕ್ಕೆದೊಂದು, ಅದ್ರಲ್ಲಿ ನಮ್ಮ ಅಕ್ಕದು 2 ಅಲ್ವಾ, ನಮ್ಮದು ಎಲ್ಲ ಇದೆ. ಬನ್ನಿ ತಗೊಂಡೋಗೋಣ. ಅಮ್ಮದು 2, ಅಕ್ಕದು 2, ನಂದು ಇನ್ನು 4 ಹೇಳೇ ಇಲ್ವಲ್ಲ. ಸರ್ಪ್ರೈಸ್ ಅದು ಗೈಸ್. ಸಣ್ಣಗ್ ಮಲಯಾಳಂ ಬರುತ್ತಂತೆ, ಅಕ್ಕಿಗೂ ಸ್ವಲ್ಪ ಬರುತ್ತಂತೆ. ಡಿಸ್ಕೌಂಟ್ ಅರೆ ಚೇಟ ಬ್ರದರ್ಸ್ ಪಕ್ಕಾ ಸ್ಟೇಟ್ 1000 14 तो ये रेडी है. नहीं अरे मैं कौन है, ನಾನು ಈ ಗ್ಯಾಂಗ್ ಅವನೇ ಅಲ್ಲ. ನಾನು 14,000 ಒಪ್ಕೊಂಡ್ಬಿಟ್ಟೆ. ಇವ್ರು 13 ಭಾಗ್ಯ ಮಾಡ್ತವ್ರೆ. 14,000 ಕೊಡ್ತೀನಿ ಅನ್ಬಿಟ್ಟೆ. 14,000 ಪಿಣ್ಣೆ ಕಾಣಂ. ಬಾಯ್ ಥ್ಯಾಂಕ್ ಯು. ನನ್ಗೂ ಬರುತ್ತೆ. ವಯನಾಡಿಗೆ ಸುಮ್ಮನೆ ಹೋಗೋಣ ನಾನು. ಸರಿ ಪಿಣ್ಣೆ ಕಾಣಂ ಅಂದ್ರೆ ಮತ್ತೆ ನೋಡೋಣ ಸಿಗೋಣ ಅಂತ. ಪಿಣ್ಣೆ ಕಾಣ ನಿಮ್ಗೆ ಗೊತ್ತಾದ್ಗೆ ಮಲಯಾಳಮ್ಮ ಬರುತ್ತೆ ನಂಗೆ. ಹೆಂಗೆ? ಫ್ರೆಂಡ್ಸ್ ಇದ್ರು ನಂಗೆ ಕಾಲೇಜಲ್ಲಿ. ನಮಗೂ ಫ್ರೆಂಡ್ಸ್ ಇದ್ರು, ಬರೀ ಕೆಟ್ಟ ಮಾತು ಕಲ್ಸೋದ್ರು ಸೀನಿಯರ್ಸ್ಗಳು. ನಮಗೂ ಸೀನಿಯರ್ಸ್ ಇದ್ದಿದ್ಗೆ ಮಲಯಾಳಂ ಎಲ್ಲ ಕೆಟ್ಟ ಮಾತು ಕಲ್ಸ್ಬಿಟ್ಟೋದ್ರು ಅಷ್ಟೇ. ಗೈಸ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಖತ್ ದುಡ್ಡು ಖರ್ಚಾಗಿದೆ ಗಾಯ್ಸ್. ಲೆಟ್ಸ್ ಗೋ ಗಾಯ್ಸ್. ನಾ ಅಪ್ಪಂಗೆ ಏನು ತೊಗೊಳಕ್ಕಾಗಿಲ್ಲ, ಅದು ನಾಳೆ ತಗೋಬೇಕು. ಅದ್ಬಿಟ್ರೆ ಎಲ್ಲರೂ ತೊಗೊಂಡಿದ್ದೀವಿ. ಲೆಟ್ಸ್ ಗೋ. ಫೈನಲಿ ವಾಪಸ್ ಬಂದ್ರಿ ನಮ್ಮ ಹೋಟೆಲ್ಗೆ. ಶಾಪಿಂಗ್ ಎಲ್ಲ ಆಯಿತು. ಈಗ ಡಿನ್ನರ್ ಮಾಡಬೇಕಷ್ಟೇ. ಡಿನ್ನರ್ ಮಾಡಿದ್ರೆ ಇವತ್ತಿನ ದಿನ ಮುಗಿಯುತ್ತೆ ಗೈಸು. ಇವರು ಬರ್ತಾನೆ 30 kg ತಂದ್ಬಿಟ್ಟಿದ್ದಾರೆ. ನಮ್ದು ಎಷ್ಟಿದೆ ಅಂತಾನೆ ಗೊತ್ತಿಲ್ಲ. ನಂದು ಒಂದು 5-6 kg ಕಮ್ಮಿ ಇರ್ಬೋದು. ಬಟ್ ನಂದು 30 ಇತ್ತಾ? 30. ನಾನೆಲ್ಲ ಹೆವಿ ಕುರ್ತಾಗಳು ಎತ್ಕೊಂಡ್ಬಿಟ್ಟಿದ್ದೆ. 15 ಒಬ್ರಿಗೆ 15. ನಾವು ಬೇರೆ ಎಕ್ಸ್ಟ್ರಾ ಲಗೇಜ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ.
ಈಗ ಪ್ಯಾಕ್ ಮಾಡಿ ಇಡಬೇಕು. ಯಾವ್ದಾವ್ದು ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಒಂದು ಬ್ಯಾಗ್ ತಂದು ಅದಕ್ಕೆ ಹಾಕಿ ತೊಗೊಂಡೋಗ್ಬೇಕು. ನಿಮ್ದೆಲ್ಲ ಕರೆಕ್ಟ್ ಆಗಿದೆಯಾ? ನಮ್ ಕರೆಕ್ಟ್ 30 kg ಇದೆಯಾ? 30 kg ಏನಾಗಲ್ಲ ನಮ್ದು. ಹಂಗಾರೆ ನಿಮ್ದು ಸ್ವಲ್ಪ ಕೆಜಿ ನಮಗೆ ಕೊಡಿ. ಅಲ್ಲ ಹಂಗ ಓವರ್ ಆಗ್ತಾನೆ ಒಂದೇ PNR ಸ್ವಲ್ಪ ಕೊಡಿ. ಅಲ್ಲಲ್ಲ weight ಕೊಡ್ತೀವಿ. ಕೊಡಿ weight ಕೊಡ್ತೀವಿ ಪರವಾಗಿಲ್ಲ. ಕೊಡಿ ನಮ್ದು weight ತಗೊಂಬಿಡಿ. ಮನೆಗೆ ಸಿಕ್ ಡಿನ್ನರ್ಗೆ ಹೋಗಿ ಮೇಲೆ ಬೇರೆ ಡಿನ್ನರ್ ಮೇಲೆ ಡಿನ್ನರ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಸೊ ಡಿನ್ನರ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಸೂಪ್ ಕುಡಿತಾ ಇದ್ದೀವಿ ಕೋಕ್ ಜೊತೆಗೆ. ನಮ್ಮ ಅಕ್ಕ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ನನ್ನಿಂದ ದೂರ. ಕೋಕ್ ಬೇಕಾ? ಇದು ಟೊಮಾಟೊ ಸೂಪ್ ಹುಳಿ ಇದೆಯಾ? ಹುಳಿದೆ ನಂಗೆ ಬೇಡ ಮಗ. ಗೈಸ್ ಪಿಜ್ಜಾ ಬಂತು. ಪಿಜ್ಜಾ ಬನ್ನಿ ತಿನ್ನೋಣ ಹೆಂಗಿದೆ ನೋಡೋಣ. ಗೈಸ್ ನೋಡಿ ಪಿಜ್ಜಾ ತಿಂತಾ ಇದೀವಿ. ನಮ್ಮ ಅಕ್ಕ ನೋಡಿ ಪ್ಲೇಟಲ್ಲಿ ಎಲ್ಲ ತಿಂದೆ ಇದ್ರಲ್ಲಿ ಹಾಕೊಂಡ್ಬಿಟ್ಟವಳೆ. ಏನು ಜೋಕ್ ಮಾಡಬಾರ್ದಾ? ಎಲ್ಲ ಸರಿ ಎಲ್ಲರೂ ಪ್ಲೇಟಲ್ಲಿ ತಿಂತಾ ಇದ್ರೆ ನಮ್ಮ ಅಕ್ಕ ಇದನ್ನೇ ಎತ್ಕೊಂಡ್ಬಿಟ್ಟಿದ್ದಾಳೆ. ಯಾರು ನಗ್ತಾನೆ ಇಲ್ಲ. ಏನ್ ಸೀರಿಯಸ್ ಆಗ್ಬಿಟ್ರಾ? ಅವಳ ಹಂಗೆ ಮಗ, ಅವಳ ಹಂಗೆ ಬಿಡು, ನಾಚ್ಕೋ. ಇನ್ನೊಂದು ತಿಂತ್ಯಾ ಸೀಮಾ? ಚೆನ್ನಾಗಿಲ್ಲ. ಬಿಡಿ ಬಿಟ್ಬಿಡಿ, ನಮ್ಮ ಅಕ್ಕ ತಿಂತಾಳೆ. ಅಬೇಣ ನಕ್ಬಿಟ್ಟು ಆಮೇಲೆ ಕ್ಯೂ ಬೈ ಅಂತೀರಾ? ಸೋನು ಕೈ ತೊಳೆಯಕ್ಕೆ ಹೋಗ್ತಿದ್ದೀರಾ? ಇನ್ನೊಂದು ತಗೋ ಸೋನು, ವೇಸ್ಟ್ ಆಗುತ್ತೆ. ಸೋನು ಇನ್ನೊಂದು ತಗೋ, ವೇಸ್ಟ್ ಆಗುತ್ತೆ. ಇನ್ನೊಂದು ಕೊಟ್ಬಿಡೋಣ ಸೋನು. ಅಯ್ಯೋ ಗೈಸ್, ನಮ್ಮ ಅಕ್ಕ ಕೋಪ ಮಾಡ್ಕೊಂಡು ಹೋಗ್ಬಿಟ್ಲು ನಾನು ರೇಕ್ಸೋದಕ್ಕೆ. ಸೋನು ಓಕೆ ಬಾಯಿಲಿ. ಸೋನು ವೆರಿ ಗುಡ್ ಆಕ್ಟಿಂಗ್, ವೆರಿ ಗುಡ್. ಈಗ ಕೆಳಗೆ ಹೋಗಿ ಎಲ್ಲಿ ಹೋಗ್ತೀಯಾ? ಲಾಬಿಲಿ ಕುತ್ಕೊಂಡ್ಬಿಡು, ಲಾಬಿಲಿ ಬಾ. ಸೋನು ಹೋಗು. ಅಲ್ಲ ಕೆಳಗೆ ಹೋದ್ಲು. ಬನ್ನಿ ಅಟ್ಲೀಸ್ಟ್ ಕರೆಯೋಣ. ಹೋಗಲಿ. ಏನಿಲ್ಲ ನೀನು ಇದು ಪೇ ಮಾಡಿಲ್ವಲ್ಲ, ಇರು. ಅಲ್ಲ ಅವ್ರು ಸ್ವಲ್ಪ ಹಂಗೆ ಅಷ್ಟು ರೇಗಿಸ್ತೀಯಪ್ಪ. ಲವ್ ಲ್ಯಾಂಗ್ವೇಜ್ ಅಂತ ಹೌದು, ಅವರು ಬೇಜಾರಾಗುತ್ತೆ. ಅವಳಿಗೆಲ್ಲ ಬೇಜಾರಾಗ. ನಂಗೆ ಗೊತ್ತಿರಂಗ ಅವ್ರು ಯೂಶಲಿ ಸ್ಪೋರ್ಟಿವ್ ಆಗಿ ತಗೊಂತಾರೆ. ಮೋಸ್ಟ್ ಪ್ರಾಬ್ಲಿ ನನಗನ್ಸೋದು ಏನ್ ಗೊತ್ತಾ, ಅವ್ರು ಮೋಸ್ಟ್ಲಿ ಕಮೆಂಟ್ಸ್ ನೋಡಿರ್ತಾರೆ. ಇಲ್ಲ ಸಡನ್ ಆಗಿ ರೂಮಲ್ಲಿ ಇಲ್ಲ, ಅವಳು ರೂಮಲ್ಲಿ ಇಲ್ಲ. ಸೋನು ಇಲ್ವಾ ನೋಡಿ? ಸೋನು ಇಲ್ಲ, ಇಲ್ಲಿ ಇಲ್ಲ. ಸೋನು ಇಲ್ಲ ಕಣ, ರೂಮಲ್ಲಿ. ಮಗ ನೀನ್ ಮಾಡೋದು ಮಗ ಭಾಷೆ ಬರ್ದಿದ್ದ ಜಾಗ ಮಗ ಇದು. ಕೆಳಗೆ ಹೋಗಿದ್ದಾಳ. ಅಯ್ಯೋ ನಾನೇನ್ ಮಾಡಿದೆ ಅದಕ್ಕೆ? ನಾನು ನಾರ್ಮಲ್ ಆಗಿ ರೇಗಿಸಿದೆ ನಾನು. ಇಲ್ವಾ? ಹಾ इधर एक लड़की गया, एक लड़की शाल वगैरह पहन के देखो, मेरी बहन है. ಎಲ್ಲಿದ್ದಾರೆ? ಎಲ್ಲಿದ್ದಾಳಲ್ಲ? ನಾನೇನು ಆಚೆ ಹೋಗ್ಬಿಟ್ಟಿರ್ತಾರೆ, ಖುಷಿ ಆಗ್ಬಿಟ್ಟೆ. ಸಮಾಧಾನ ಮಗ. ಒಬ್ಳು ಚುಪ್ಕೆ ಚಲೆ ಜಾವ. ಓಕೆ ಸಾರಿ. ಏನು ಓವರ್ ಆಗಿ ಆಡ್ತಿದ್ಯಾ? ಇಲ್ಲ ಮಗ ಇರೋ ತುಂಬಾ ಓವರ್ ಆಗಿ ಆಡ್ತಾರೆ, ಮಾತಾಡ್ಕೊಂಡ್ಬಿಡ್ತಾರೆ. ಪಾಪ ನೀವ್ ಇದು ಮಾಡಿರೋದು ಇವಾಗ ಓವರ್. ಆಚೆ ಹೋಗ್ಬೇಡ. ಸೀಮಾ ಸೋನು
ವೆರಿ ಗುಡ್ ಆಕ್ಟಿಂಗ್, ವೆರಿ ಗುಡ್ ಆಕ್ಟಿಂಗ್. ಎಲ್ಲಿ ಹೋಗ್ತಿದ್ಯಾ? ಮನೆಯಲ್ಲ ಹೋಗ್ತಾವ್ ನೋಡು. ಭಾಷೆ ಬರಲ್ಲ ಬಂದ್ರೆ ನಮಗೆ ಇಲ್ಲಿ ರಾಜಸ್ಥಾನ ಪರವಾಗಿಲ್ಲ, ಬನ್ನಿ ಬನ್ನಿ. ಏ ಬಾ, ಅದಕ್ಕೇನಂತೆ. ಎಲ್ಲ ಹಿಂಗ್ ಮಾಡ್ಬಿಡು. ಸೋನು ಓವರ್ ಆಗಿ ಆಡ್ಬೇಡ, ಸಾಕು ಸಾಕು. ಎಲ್ರು ಮುಂದೆ ಇರಿಟೇಟ್ ಮಾಡಿದೀರಾ ಪಾಪ. ಬೇಡ ಅಂದ್ಮೇಲೆ ಬೇಡ, ಒಂದ್ಸತಿ 2 ಸತಿ ಅಲ್ಲ. ಏನೀಗ ಮಗ ಸುಂದಿರ್ ಮತ್ತೆ ಬಿಟ್ಟರೆ ಸುಂದಿರು ಲವ್ ಲ್ಯಾಂಗ್ವೇಜ್ ಕರ್ಕೊಂಬ ಈ ಕಡೆ ಅವಳನ್ನ, ಸಾಕು. ಲವ್ ಲ್ಯಾಂಗ್ವೇಜ್ ಆಯ್ತು ನಡಿ, ಸಾಕು. ಓವರ್ ಡೌ ಮಾಡ್ಬೇಡ, ನಡಿ ಸಾಕು. ಏರಿಯಾ ಎಲ್ಲ ಚೆನ್ನಾಗಿಲ್ಲ ಬಾ. ಅಲ್ಲೇ ಕೆಳಗೆ ಕೂತ್ಕೋ ಬಾ. ಜನ ಸೇರ್ಕೊಂಡಿದ್ದಾರೆ. ರೂಮ್ ಬರ್ಬೇಡ, ಅಲ್ಲಿ ಕೆಳಗೆ ಕೂತ್ಕೋ ಬಾ. ಆಯ್ತು ಬಿಡು. ಮಗ ನೋಡು, ಮಗ ಹೆವಿ ಆಡ್ತಾಳೆ. ಬಬ್ಲು ಬೋರ್ಡ್ರು ನೀ ಚುಪ್ಕೆ ಜಾ. ಅಷ್ಟೆಲ್ಲ ಟೀಸ್ ಮಾಡಬಾರ್ದು. ಏನು ಇರು, ಆಯ್ತು ಓವರ್ ಆಗಿ ಆಡ್ಬೇಡ. ಅಷ್ಟೆಲ್ಲ ಟೀಸ್ ಮಾಡಬಾರ್ದು. ಬಬ್ಲು ಓವರ್ ಆಗಿ ಆಡ್ಬೇಡ ಅಂತ ಪದೇ ಪದೇ ಹೇಳ್ಬೇಡ ಆಯ್ತಾ? ಏನ್ ಮಾಡ್ತೀಯ? ಏನಕ್ಕೆ ಓವರ್ ಆಗಿ ಆಡ್ಬೇಡ ಅಂತ? ಏನ್ ಮಾಡ್ತೀಯ? ನೀನ್ ಏನ್ ಹೇಳದ್ ನನ್ಗೆ? ಏನ್ ಮಾಡ್ತೀಯ ಈಗ? ಏನ್ ಮಾಡ್ತೀಯ? ಸಾರಿ ಕೇಳು. ಆಯ್ತು ಆಯ್ತು ಸಾರಿ ಕೇಳು. ಮುಗಿಸ್ಬಿಡಿ. ಆಡ್ಬೇಡ, ಓವರ್ ಆಗಿ ಆಡ್ಬೇಡ ಅಂತ. ಇದನ್ನು ಅಪ್ಲೋಡ್ ಮಾಡ್ತೀನಿ. ನಾನು ಒಬ್ನೇ ಮಾತಾಡೋದು ಅಂತಾರಲ್ಲ ಜನ, ಏನ್ ಎದುರಿಸ್ತಿದ್ಯಾ? ಗೊತ್ತಾಗ್ಲಿ ಜನರಿಗೂ ನೀನು ಎದುರು ಮಾತಾಡ್ತೀಯ ಅಂತ. ಹೇಳು, ಏನಂತ ಹೇಳು, ಹೇಳು ಬಬ್ಲು. ಇರಿಟೇಟ್ ಕರ್ನೋಗೋ ಚುಪ್ಕೆ ಚಲ. ಹೇಳು, ಏನ್ ಹೇಳು. ಪಿಜ್ಜಾ ತರಿಸ್ಲಾ ಈಗ? ನೀನ್ ಬಾ, ನಾನು ನೋಡ್ಕೋತೀವಿ ಬಾ. ಹೌದು ಮಗ ಅಡು ತರ ಮಾಡ್ತಿಲ್ಲ ಮಗ. ಅದೇ ನಾನು ನೋಡು, ಅಷ್ಟು ಪ್ರೀತಿ ತೋರಿಸ್ತಿಲ್ಲ. ಇಲ್ಲ, ನೀವು ಹೋಗಿದ್ರೆ ನಾವು ಕರ್ಕೊಂಡ್ ಬರ್ತೀವಿ. ನೀವು ಹೋಗಿಲ್ಲ. ಅದು ಅವ್ರು ಕೆಲವೊಂದು ರೇಗಿಸ್ತಾರೆ, ಪ್ರೀತಿಯಲ್ಲೇ ರೇಗಿಸ್ತಾರೆ. ಅದು ಲಿಮಿಟ್ ಇರುತ್ತೆ ಬ್ರೋ. 1 ಸತಿ 2 ಸತಿ ಎಲ್ಲಾರ ಮುಂದೆ ಎಲ್ಲಾರು ನಗೋತರ ನನಗೆ ಟೀಸ್ ಮಾಡಿದ್ರೆ ತಿನ್ನೋದ್ರಲ್ಲೆಲ್ಲ ಮಾಡ್ತೇನೆ ಮಗ. ಅದೆಲ್ಲ ಮಗ ಅದು ಕಮ್ಮಿ ತಿನ್ಬೇಕು ಮಗ. ನಗ್ತಿಯಲ್ಲೋ. ಎಲ್ಲ ಮಾಡಬಾರ್ದು ನೀವು. ಡೈಲಾಗಿ ಬರ್ತೀನಿ, ನನಗೂ ಬರ್ತೀನಿ. ನಮಗೂ ತೋರಿಸ್ತವ್ರೆ. ನೀವೇ ನಗ್ತಾ ಇದೀರ. ನಾನ್ ನಗ್ತಾ ಇಲ್ಲ, ನಾನ್ ಸೀರಿಯಸ್ ಆಗಿದೆ. ಪಾಪ ನಮ್ಮ ಅಕ್ಕ ಅಳ್ತೀರ, ನಗ್ತಾ ಇದ್ದೀರಾ? ಇವರಿಬ್ರಂತೂ ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ. ಆಯ್ತು, ಅಳ್ಬೇಡ ಬಿಡು. ಅವ್ರು ಹಂಗೆ ಅಂತ ಬಂದಲ್ಲ ಬಿಡಿ. ಪ್ರಾಬ್ಲಮ್ ಇರೋದು ಬಿಡು. ನಾನು ನಿನ್ ದುಡ್ಡೆಲ್ಲ ತಿಂತಾ ಇದೀನಿ. ಆಯ್ತು ಬಿಡು. ಏನ್ ನಿನ್ ದುಡ್ಡು ಅಂತೆಲ್ಲ ಹೇಳ್ತೀಯ? ನಂದು ನಿಂದು ಅಂತೆಲ್ಲ ಇದೆಯಾ? ಸರಿಯಾಗಿ ಮಾತಾಡಕ್ಕೆ. ಸುಮ್ನಿರಿ ಬ್ರೋ, ನೀವು ಸುಮ್ನಿರಿ, ನಾವ್ ಕರ್ಕೊಂಡ್ ಬರ್ತೀವಿ. ತಿನ್ನೋ ಬಿಡ್ತೀನಿ. ಇಲ್ಲ ಅದಕ್ಕೆ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಬೇಡ, ಸುಮ್ನಿರಿ. ಬರೀ ನಾನು ಒಬ್ನೇ ಕೆಟ್ಟವನು ಅನ್ಕೊಂಡ್ಬಿಟ್ರೆ ಜನ. ಹೆಂಗ್ ಬೇಕಾದ್ರೂ ತಿಂತೀನಿ, ನಿನ್ಗೇನು? ಎಲ್ಲರೂ ನಗೋ ತರಾನೇ ಮಾತಾಡ್ತಾನೆ. ಏನೋ ಕೇಳಿಸ್ಕೊಂಡಿಲ್ಲ. ಏನ್ ಅವರು ಪಿಜ್ಜಾದು ಪ್ಲೇಟ್ ಇರ್ಲಿಲ್ಲ. ಅವ್ರ ಒಂದ್ ಪೀಸ್ ತಕೊಳ್ಳೋಕೆ ತಕೊಂಡು ಅವಾಗ ರೆಗಿಸ್ಬಿಟ್ಟ. ಎಲ್ಲ ನಾವು ಪ್ಲೇಟ್ ತೊಗೊಂಡು ಇದರಲ್ಲೇ ತಿಂತಿರಲ್ಲ. ಟೇಕ್ ಇಟ್ ಈಸಿ ಸೋನು. ಅವ್ರು ಹೇಳಿದ್ದು ತಪ್ಪುತ್ತೆ. ಅವ್ರು ಹಂಗೆ ಬರ್ತಾನೆ ಪ್ರತಿ ಸತಿ. ಯಾವಾಗ್ಲೂ ಹಂಗೆ ಹೇಳೋದ್ ತಪ್ಪು. ಹೌದು ಹೌದು, ಬಟ್ ಪ್ರತಿ ಸತಿ ಫುಡ್ಡಿಗೆ ಅಲ್ಲ ಚೆನ್ನಾಗಿಲ್ಲ ತಿನ್ನಕ್ಕೆ. ಅವ್ರು ತಿಂದಿದ್ರೆ ಅವಳು ತಿಂತಾಳೆ ಹೇಳಿದ್ರಲ್ಲ, ಅದು ಸ್ವಲ್ಪ ಜಾಸ್ತಿ. ಅಯ್ಯೋ ಚೆನ್ನಾಗಿಲ್ಲ ಬಿಡಿ, ವೇಸ್ಟ್ ಬಿಡಿ, ಬಿಸಾಕಿ ಪರವಾಗಿಲ್ಲ ಬಿಡಿ, ನಮ್ಮ ಅಕ್ಕ ತಿಂತಾರೆ. ಯಾವಾಗ್ಲೂ ಹಂಗೆ ಮಾಡ್ತಾನೆ. ಅಭ್ಯಾಸ ಮಾಡ್ಕೊಂಡ್ಬಿಡು, ಅಥವಾ ಅವ್ನ್ ಬಾಯಿ ಮುಚ್ಚಿಸು ಅಷ್ಟೇ. ಸರಿ ಆಯ್ತು, ಮಾತಾಡೋದೇ ಬೇಡ. It should not be with the food. Like ಮಾತಾಡ್ಬೇಡ. ತುಂಬಾ ಸತಿ food ಆಯ್ತು, ಗೆ ಇನ್ಮೇಲೆ ಮಾತಾಡ್ಬೇಡ ಆಯ್ತಾ? ಇನ್ಮೇಲೆ ನನ್ನ ಹತ್ರ ಮಾತೇ ಆಡ್ಬೇಡ. ನಾನು ಮಾತೇ ಆಡಲ್ಲ. ಇಲ್ಲಿಗೆ ಮುಗೀತು ಆಯ್ತಾ? ಅವೆಲ್ಲ ಆಗ ಸೀಟ್ ಚೇಂಜ್ ಮಾಡಿಸ್ಕೊಡು, ನಾನು ಮನೀಶ್ ಕೂತ್ಕೋತೀವಿ ಪಕ್ಕ ಪಕ್ಕ. ಇಲ್ಲಿ ಫ್ಲೈಟ್ ನನಗೇನು ದಾರಿ ಗೊತ್ತಿಲ್ಲ ಹೋಗಕ್ಕೆ. ಫ್ಲೈಟಲ್ಲಿ ದಾರಿಲಿ ಹೋಗಲ್ಲ, ಫ್ಲೈಟಲ್ಲೇ ಹೋಗ್ಬೇಕು. ಈಗ ನೋಡಿ, ಹಿಂಗೆಲ್ಲ ಮಾತಾಡಿ ನಾನು ರೆಕ್ಸ್ ಇರಕ್ಕಾಗತ್ತಾ? ಫುಡ್ ಅಲ್ಲಿ ರೇಕ್ಸ್ ಫುಡ್ಡಲ್ಲಿ ರೆಕ್ಸ್ಬಾರ್ದ? ಅದಕ್ಕೆ ಬೇಡ. ತಿನ್ನೋ ವಿಚಾರದಲ್ಲಿ ಏನೋ ಹೇಳ್ಬಾರ್ದು. ಸರಿ, ಅದಕ್ಕೆ ನಾನೇ ಸರಿ ಇಲ್ಲ. ಅವಳೇ ಒಳ್ಳೆವಳು, ಅವಳೇ ಬೆಸ್ಟ್, ನಾವೇ ತಪ್ಪು ಆಯ್ತಾ? ಸಾರಿ ಅಷ್ಟೇ. ಹಾ ಸಾರಿ ಮಗ, ನಾನು ತಪ್ಪು ಮಾಡಿಲ್ಲ ಅಂದ್ರೆ ಸಾರಿನೇ ಕೇಳಲ್ಲ ಮಗ. ತಪ್ಪೇನಿಲ್ಲ, ನಾರ್ಮಲ್ ಆಗಿ ರೇಕ್ಸ್ ಮಾಡಿ ತಪ್ಪು ಅನ್ಸುತ್ತೆ. ಸರಿ ಆಯ್ತು, ಅವಳು ಹೇಳಿ ಕೇಳ್ತೀನಿ. ಅವ್ಳಿಗೆ ಹೇಳಕ್ ಕೇಳ್ತೀನಿ. ಅಲ್ಲ ಒಂದ್ ನಿಮಿಷ. ನಾನೇನ್ ಹೇಳೋದ್ ನಿನ್ಗೆ? ಸಾರಿ ಹೇಳ್ಬೇಕಾ? ಸುಮ್ನೆ ಎದ್ದೋಗೋ ಬಬ್ಲು. ಸಾರಿ ಹೇಳ್ಬೇಕಾ? ನಾನು ಸುಮ್ನೆ ಇನ್ನೂ ಜಾಸ್ತಿ ಇರಿಟೇಟ್ ಏನ್ ಇವಾಗ? ಎಲ್ಲ ನೋಡ್ತೀನಿ. ಗಾಬರಿ ಬೀಳ್ತಾವ್ರೆಲ್ಲ. ಯಾರು ಹೋಟೆಲ್ ಟೆನ್ಷನ್ ಬಿಟ್ಟಿದ್ದಾರೆ. ಹಿಂಗ್ ಆಡಿದ್ರೆ ಮತ್ತೆ ಆಚೆ ಬಂದಿರೋ ಜಾಗದಲ್ಲಿ ಏನ್ ಆಡ್ತಾ ಇದೀನಿ? ಏನ್ ಆಡ್ತಾ ಇದೀನಿ? ಅವಳಿಗೆ ಇನ್ನೇನ್ ಕೆಲ್ಸ? ಅಳೋದು, ತಿನ್ನೋದು, ಮಲ್ಗೋದು. ನೋಡಿ, ಇಲ್ಲೂ ಅಣಗಿಸ್ತೀರಾ ನೀವು. ಅವ್ರು ಅಳ್ತಿದಾರೆ, ನೀವ್ ಇನ್ನೂ ಅಣಗಿಸ್ತೀರಾ. ಅಟ್ಲೀಸ್ಟ್ ಒಂದ್ಸರಿ ಇಲ್ಲ ಅಣಗಿಸಲ್ಲ ಅಂತ ಒಂದ್ ಸ್ವಲ್ಪ ಸಮಾಧಾನನಾದ್ರು ಮಾಡಿ. ಅಲ್ಲ ನೀವೇ ಮಾತಾಡಲ್ಲ ಅವಳು.
ನೀವೇ ಮಾತಾಡ್ಕೊಳ್ರಿ ಅವ್ರ ಹತ್ರ. ಮಾತಾಡೋದು ಇವಾಗ ನಾನು ಸಾರಿ ಕೇಳಲ್ಲ. ಇಷ್ಟೊತ್ತಿದ್ರಲ್ಲ ಎಂದು ಸ್ವಲ್ಪ ಹೊತ್ತು ಅಷ್ಟೇ ಇದು ಬಿಡಿ. ನೀವು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ಳಿ. ಇನ್ನೂರು ಎಕ್ಸರ್ ಖಾಲಿ ಬಿದ್ದು ಸಾರಿ ಕೇಳೋದು ಬಿಡ್ತೀವಿ. ಖಾಲಿ ಬಿದ್ದು ಸಾರಿ ಕೇಳಲಿ, ನಾನು ಕೇಳ್ತೀನಿ. ಸಾರಿ ಕೇಳ್ಬೇಕಾ? ಕೇಳಲಿ, ಅದೇ ಕೇಳಿ ಮುಗಿಸ್ಬಿಡ್ತೀನಿ. ಮತ್ತೆ ಮಾತಾಡೋರು ಸಾರಿ ಕೇಳಿದ್ರೆ ಕೇಳ್ತೀರಾ? ಓಕೆ, ನಾ ಸಾರಿ ಕೇಳೋನು. ಸಾರಿ ಕೇಳಲ್ಲ ಹೇಳಿ ನೀವೇ. ಹೇಳಿ. ಏನು ಅವ್ನಿಗೇನು ಬುದ್ಧಿ ಇರಲ್ವಾ? ಬೇರೆದೆಲ್ಲ ಬುದ್ಧಿ ಇರುತ್ತೆ. ನಿನ್ಗೂ ಅಷ್ಟೇ ಪ್ಲೇಟಲ್ಲಿ ಹಾಕೊಂಡು ತಿನ್ಬೇಕು ಒಂದು ಬುದ್ಧಿ ಇಲ್ವಾ? ಏನಿಲ್ಲ ಬ್ರೋ, ನಿಜ ಹೇಳ್ತೀನಿ. ಮತ್ತೆ ಊಟದ ಬಗ್ಗೆ ಮಾತಾಡಿ ನಾನು ಸುಮ್ಮನಿರಲ್ಲ. ಏನ್ ಮಾಡ್ತೀಯಾ? ಸುಮ್ಮನೆ ಹೋಗ್ಬಿಡಿ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀಯ? ಮಾಡು. ಹೊಡಿತೀಯಾ? ಹೊಡಿ. ಕಾಮಿಡಿಯಾಗಿ ಹೇಳ್ತಿಲ್ಲ ಬಬ್ಲು, ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ. ನಿಮ್ಮ ಅಕ್ಕ ಮಗವರು ಇವರಿಬ್ರು ಪಕ್ಕ ನೋಡ್ಕಾಗ್ತಿಲ್ಲ. ಸೀರಿಯಸ್ ಆಗ್ಬಿಡಿದೆ. ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಅಲ್ಲಿ ಕ್ಯಾಮ್ರಾ ಇದೆ. ನಾವು ಮಾಡಿದ್ದು ತಮಾಷೆಗೆ ಕಾಮಿಡಿ ಪ್ರೋಗ್ರಾಮ್ ಇದು. ಗೈಸ್ ಫೈನಲಿ ಸಕ್ಸಸ್ಫುಲಿ ನಂಬುದ್ರ ಹೋಗ್ಲಿ? ನಂಬುದ್ರ? ಈಗ ನಡೆದಿದ್ದೇನು ನಂಬಿಲ್ವಾ? ಈಗ ನಾನು ನಮ್ಮ ಅಕ್ಕ ಮಾಡಿದ್ದೇನೆ ನಂಬಿಲ್ವಾ? ಹೌದಾ? ನಿಮಗ್ ಗೊತ್ತಿಲ್ಲ? ಚಾನ್ಸೇ ಇಲ್ಲ. ಚಾನ್ಸ್ ಅವ್ರಿಗೆ ಪ್ರಾಂಕ್. ಗುಡ್ ಒನ್ ಸೋನು, ಗುಡ್ ಒನ್, ಗುಡ್ ಒನ್, ಗುಡ್ ಜಾಬ್. ಅಲ್ಲಿ ಪಿಜ್ಜಾ ಅರ್ಧ ಬಾಕಿ ಆಗಿದೆ. ಹೋಗ್ಬಿಟ್ಟಿಯೋ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಇದ್ದಾಗ ನಾನು ಇನ್ನೆಲ್ಲಿ ಕೂತ್ಕೊಳ್ಳಿ ಅಲ್ವಾ ಸೋನು? ವೆರಿ ಗುಡ್, ವೆರಿ ಗುಡ್, ಗುಡ್ ಜಾಬ್. ನಾನು ನಮ್ಮ ಅಕ್ಕನ ರೇಗಿಸ್ತಾ ಇರ್ತೀನಿ. ಅದು ಇವಾಗಿಂದ ಅಲ್ಲ, ಅವಾಗಿಂದಾನು ಇರೋದೆ. ಒಂದೊಂದ್ಸರಿ ಜಾಸ್ತಿ ಹೋಗ್ಬಿಡುತ್ತೆ, ಒಂದ್ಸರಿ ಕಮ್ಮಿ ಆಗ್ಬಿಡುತ್ತೆ. ಬಟ್ ಅವಳಿಗೆ ಬೇಜಾರಾದಾಗ ಅವಳು ಹೇಳ್ತಾಳೆ, ನೀನು ಬೇಜಾರ ರೇಗಿಸ್ಬಾರ್ದ. ನಾನು ರೇಗ್ಸೋದು ನಿಲ್ಸಿದ್ರೆ ಅವಳ ಹತ್ರ ಮಾತು ನಿಲ್ಸ್ದಂಗೆ ಅರ್ಥ ಅವಳಿಗೆ. ನೀನು ನಿಮ್ಮ ಹಳೆ ಸ್ಟೋರಿಗಳೆಲ್ಲ ಇದೆಯಲ್ಲ, ನಿಮ್ಮ ಅಕ್ಕ 4th ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ನಿಮಗೆ ಹಿಂಸೆ ಕೊಟ್ಟಿರಲ್ಲ, ಅದೆಲ್ಲ ನಮ್ಮ ಹತ್ರ ಹೇಳಿದಲ್ಲ. ಅದೆಲ್ಲ ನಮ್ಮ ಅಕ್ಕನೂ ಅಷ್ಟೇ ಸೈಕೋ ಗೈಸ್. ನನ್ನವಳು ಅಷ್ಟೇ ರೇಗಿಸ್ತಾಳೆ, ಅಷ್ಟೇ ಮಾಡ್ತಾಳೆ ಕಿತಾಪತಿ. ಬಟ್ ಅದೆಲ್ಲ ಬ್ಲಾಗ್ ಅಲ್ಲಿ ನಾನು ತೋರ್ಸಕ್ಕೆ ಆಗಲ್ಲ. ಆ ತರ ಏನಾದ್ರು ಈಗ ನಾನು ರೇಗ್ಸಿದ್ರೆ ರಿವರ್ಸ್ ರೇಗ್ಸಿರ್ತಾಳೆ, ಬಟ್ ಅದನ್ನ ನಾನು ಬ್ಲಾಗ್ ಮಾಡಿರಲ್ಲ. ಹೇಳು ಸ್ವಲ್ಪ ಏನಾದ್ರು ಬೈತಿರೋರಿಗೆ, ಸೀಮಾ ಸೋನು ಫ್ಯಾನ್ಸ್ಗೆ. ಹೇಳಲ್ಲ ನಾವಿರೋದೇ ಹಂಗೆ ಅಂತ. ಅದೇ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಡ, ನೀನೇನಾದ್ರು ಹೇಳು. ನಾವಿರೋದೇ ಹಿಂಗೆ. ನಾವ್ ಮಾತಾಡೋದೇ ಜಗಳ ತರ ಮಾತಾಡ್ತೀವಿ, ಟೀಸ್ ಮಾಡೋ ತರ ಮಾತಾಡ್ತೀವಿ. ಇರಿಟೇಟ್, ಅವನೇನೋ ಸೈಲೆಂಟ್ ಇದ್ದಾನೆ, ಇರಿಟೇಟ್ ಮಾಡ್ತಿಲ್ಲ ಅಂದ್ರೆ ಇವನೇನೋ ಆಗಿದೆ ಅನ್ನೋ ತರ ಫೀಲ್ ಅಲ್ಲಿ ಇರುತ್ತೆ. ಆ ತರ ಯಪ್ಪ. ಬಟ್ ಟ್ರೈ ಮಾಡಿದ್ವಿ. ಅದಕ್ಕೆ ಪ್ರಾಂಕ್ ಆಗಿಲ್ಲ ಅಂತವ್ರೆ, ಬಟ್ ಅದಕ್ಕೆ ಜಾಸ್ತಿ ಆವಾಜ್ ಇರ್ತಿದ್ದು. ಹಾ ಆಗಿದ್ಲು. ಅವ್ರಿಗೆ 2 ಸಲ ಮುಸ್ಲಿಂ ನಕ್ಕಿದಾಗ ಮುಸ್ಲಿಂ ಅವರಿಗೆ ಅವಳಿಗೆ ಡೌಟ್ ಬಂತು. ಅಭಿಯಣ್ಣ ಫಿಕ್ಸ್ ಆಗೋರು ಅನ್ಸುತ್ತೆ ಪ್ರಾಂಕ್ ಎಲ್ಲ ಅಂತ. ಮನಿಗೆ ಇರೋ ಪಿಜ್ಜಾ ಅಂತೀನಿ ನಾನು. ಮಜಾ ಇತ್ತು. ನಾನು ಇನ್ನೇನು ಹೊಡೆದ್ಬಿಡ್ತಿದ್ದೆ ರಪ 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 ಅಂತ. ಹೊಡಿಬೇಕಾಗಿತ್ತು. ಹೊಡಿಲ್ಲ? ಕೊಡ್ಲಾ? ಹೇಳು. ಹೂವನ್ನು 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 ಎತ್ತು. ಆಯ್ತು, ಎತ್ತು. ಫಸ್ಟ್ ಎತ್ತು. ಬಾ ಹೋಗಿ ಆ ಪ್ಲೇಟಲ್ಲಿ ಫಸ್ಟ್ ಪಿಜ್ಜಾ ಹಾಕೊಂಡು ತಿನ್ನೋದನ್ನ ಕಲಿ. ಬನ್ನಿ ಗೈಸ್, ತಿಂದು ಇವತ್ತು ಮಲ್ಕೊಳ್ಳೋದು. ತಣ್ಣಗಾಗಿರೋ ಪಿಜ್ಜಾ. ಅದಕ್ಕೆ ಥ್ಯಾಂಕ್ ಯು. ನೀವು ಮ್ಯಾಗಿ ತಿನ್ನೋಣ. ಬೆಳಗ್ಗೆ ಬರೀ ನಾನು ಬ್ರೆಡ್ ಮತ್ತೆ ಸಣ್ಣ ತಿಂದ, ಆದ್ಮೇಲೆ ಏನು ತಿಂದಿಲ್ಲ. ಬ್ರೆಡ್ ಅಂತಂದ್ರೆ ನಾನು ಇಷ್ಟು ತಿಂದು ಪಾಪ ನೀನು ಇಷ್ಟು ಫುಲ್ ವೆಜ್ ತಿಂದು ಒಂಥರ ಏನೋ ಮಿಸ್ ಮಾಡ್ಕೋತಾ ನಿಮ್ಗೆ. ಫುಡ್ಡಲ್ಲಿ ಮಜಾನೇ ಬರ್ತಾ ಇಲ್ಲ. ಮೇ ಬಿ ಬೆಂಗಳೂರಿಗೆ ಹೋದ್ಮೇಲೆ ಸರಿಯಾಗಿ ಮಂದಿ ತಿನ್ಬೇಕು. ಬಾಯ್, ನನ್ನ ಫೋನ್ ಆಫ್ ಆಗುತ್ತೆ ಈಗ. ನಮ್ದು ಒಂದು ಕಣ್ಣು ಊದ್ಕೊಂಡಿದೆ ಅಂತ ಒಂದು ಕಣ್ಣು ಡ್ರಾಪ್ಸ್ ಹಾಕಿ ಇನ್ನೊಂದು ಕಣ್ಣು ರೀಲ್ಸ್ ನೋಡ್ತಾ ಇದ್ವಿ. ಎಷ್ಟು ದುರಂಕ ಇರ್ಬೇಕು ನನಗೆ. ಒಂದು ಕಣ್ಣು ಆಗಿರೋದು, ಇನ್ನೊಂದು ಕಣ್ಣು ಚೆನ್ನಾಗಿದೆಯಲ್ಲ.